ತಾಯಿಂದಿರೆ ಇಲ್ಲಿ ನೋಡ್ರಿ, ಇದು ತೊಟ್ಟಿಲ. ತೊಟ್ಟು ಅಂದರೆ ತುಂಬು, ಇಲ್ಲ ಅಂದ್ರೆ ಇಳೆ. ಭೂಮಿಯ ತುಂಬು ಯಾವುದು ಅಂದ್ರೆ ಓಂಕಾರ. ಭೂಮಿಯ ತುಂಬು ಯಾವುದಂದ್ರೆ ಈ ಬದನೆಕಾಯಿ ತುಂಬು ಇರ್ತತಲ್ಲ, ಹಂಗ ಈ ಭೂಮಿಗೆ ತುಂಬು ಯಾವುದೈತಿ ಅಂದ್ರೆ ಓಂಕಾರ. 4 ಹಗ್ಗದಾವ: ಅರ್ಥ, ಕಾಮ, ಚತುರ್ವಿಧ ಪುರುಷಾರ್ಥಗಳು. ಏನದಾವು ಪುರುಷಾರ್ಥಗಳು? ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ಹಗ್ಗಗಳು. ಅವುಗಳು ಯಾವುದರಿಂದ ತಿಳಿಬೇಕು ಅಂದರೆ 4 ವೇದಗಳಿಂದ: ಋಗ್, ಯಜುರ್, ಸಾಮ, ಅಥರ್ವಣ ವೇದದಿಂದ. ಅದರ ಕೆಳಗಡೆ ಸೃಷ್ಟಿಯನ್ನು ಮಾಡುವ ಹಿಂಡಿಕಲ್ಲಿಟ್ಟಾರಿಲ್ಲೇ. ನಮ್ಮೂರ ಕಡೆ ಏನಿಡ್ತಾರೆ ಅಂದರೆ ಒಂದು ಬಿಂದಿಗೆ ತುಂಬ ನೀರು ತುಂಬಿ ಅದರ ಮೇಲೆ ಕುಂಭವನ್ನು ಮಾಡಿ ಆ ಕುಂಭದ ಮೇಲೆ ಒಂದು ದೀಪವನ್ನು ಬೆಳಗಿಸಿಡ್ತಾರೆ. ಇದು ವಿಶ್ವಾತ್ಮ ಕೆಳಗಿರೋದು. ಇದರಿಂದ ಅಗಲಿದ ಕಿಡಿ ನೀನು ಜೀವವೇ, ನೀನು ಆತ್ಮ. ಆತ್ಮನ ಹೆಸರಿಗೆ, ಆತ್ಮಕ್ಕೆ ಹೆಸರಿಡ್ತಾ ಇದ್ದೇವೆ. ಹೆಸರಿಡೋರಿಗೆ ಏನು ಮಾಡ್ತಾರ? ದೇವಕ್ಕಕ್ಕ ಗುದ್ದುತ್ತಾರ. ಯಾಕೆ ಗುದ್ದುತ್ತಾರ ಅಂತಂದ್ರೆ ಗುಗ್ಗರಿ ತಿನ್ನಿಸ್ತಾರ. ಗುಗ್ಗು ಅಂದ್ರೆ ಅಜ್ಞಾನಿ, ಅರಿ ಗುಗ್ರಿ. ಗುಗ್ಗು ಅಂದ್ರೆ ಅಜ್ಞಾನಿ, ಅರಿ ಅಂದ್ರೆ ತಿಳಿ. ಅಜ್ಞಾನಿಯೇ ತಿಳಿ. ನೀನು ಹಿಂಗ ಬಂದಿದ್ದೆ, ನಿನಗೂ ಹಿಂಗ ಸುಳ್ಳಪಳ ಹೆಸರಿಟ್ಟಾರ. ಹೆಸರು ನೀನಲ್ಲ, ಹೆಸರು ನೀನಲ್ಲ. ನೀನು ಆತ್ಮನೇ ಇದ್ದೀಯ. ಆತ್ಮನೇ ನೀನಿದ್ದು ಅರಿಯದೆ ಆತಕ್ಕೆ ಪೋದೆ. ಹೌದಿಲ್ರಿ? ಅರಿಯದೆ ಆತಕ್ಕೆ ಪೋದೆ. ಆತ್ಮನೇ ನೀನಿದ್ದೀಯಪ್ಪ ಅಂತ ತೊಟ್ಟಿಲದಲ್ಲಿ ಕಾರಣ ಯಾವುದು ಅಂದ್ರೆ ನಾಮಕರಣ. ನಾಮಕರಣವನ್ನ ಮಾಡುವಂತಹ ಸಂಭ್ರಮದ ಕ್ಷಣ, ನಾವು ನೀವೆಲ್ಲ ಭಕ್ತಿಯಿಂದ ನೋಡುವಂತಹ ಕ್ಷಣ.